ನಾನೇ ಕಳ್ಸಿದ್ದು. ನಮ್ಮಮ್ಮ ಕ್ವೆಶ್ಚನ್ ಪೇಪರ್ ಕದ್ದಿದ್ರ? ಇಲ್ಲ ಇಲ್ಲ, ನಾ ಹೇಳ್ತೀನಿ, ಕದಿಲ್ಲ, ಪೇಪರ್ ಕದಿಲ್ಲ. ಮತ್ ಯಾಕೆ ಇಷ್ಟೆಲ್ಲ ಮಾಡ್ದೆ? ಹೇಳೋ. ಹೇಳ್ತೀನಿ, ಹೊಡಿಬೇಡ. ನೀವೇ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಲಿ ಅಂತ ಹಾಗ್ ಮಾಡ್ದೆ. ದಯವಿಟ್ಟು ಹೊಡಿಬೇಡ. ನೀನು ಒಂದ್ ಹೆಣ್ಣ, ಇನ್ನೊಂದ್ ಹೆಣ್ಣಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಆಗದೆ ಇದ್ಮೇಲೆ ನೀನ್ ಹೆಣ್ಣಾಗಿದ್ದೇನ್ ಪ್ರಯೋಜನ? ವಸುಂಧರಾ, ವಸುಂಧರಾ, ಇಷ್ಟೆಲ್ಲ ಆದ್ಮೇಲೆ ಎಲ್ರೂ ಆಸೆ ಅಂತೆ ನಮ್ಮ ಮದ್ವೆನೂ ಆಗಕ್ ಬಿಡ್ಲಿಲ್ಲ. ನನ್ನ ತರವನ್ ಜೊತೆ ನಮಗ್ ಬಾಳಕ್ಕೂ ಬಿಡ್ಲಿಲ್ಲ. ಇದಕ್ಕೆಲ್ಲ ನಿನಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಏನು ಮಾಡ್ಬೇಡ ಪ್ಲೀಸ್. ಅಮ್ಮ, ವಸುಂಧರಾ, 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 ಎಲ್ಲಿ ಹೋದ್ಲು? ನಿನ್ನ ಬಲಿ ತಗೊಳ್ಳೋದಕ್ಕೆ. ಭಯ ಆಗ್ತಿದೆ ಅಲ್ವಾ? ಸಾವು ನಿನ್ ಹತ್ರ ಬಂದಿದ ತಕ್ಷಣ ಭಯ ಕಾಣಿಸ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಿಟ್ಬಿಡು ಅಂದ್ರೆ ಹೇಗ್ ಬಿಡಕ್ಕಾಗತ್ತೆ? ಈ ಕಾರಲ್ಲಿ ಕೂತಿದ್ದಾಗೆ ಅಲ್ವಾ ನೀನು ನಮ್ಮನ್ನೆಲ್ಲ ಸಾಯಿಸಿದ್ದು? ಈಗ ನಿನ್ನನ್ನು ಹಾಗೆ ಸಾಯಿಸ್ತೀನಿ. ಬೇಡ. ಅಂದ್ರೆ ಇಷ್ಟೊತ್ತು ಭವಾನಿ ದಿವಾಗ ಬಂದಿದ್ದು ಕನ್ಸಲ್ಲ. ನಾನು ನಿಜವಾಗ್ಲೂ ಬಂದಿದ್ದಾಳೆ ಅಂತ ತುಂಬಾ ಹೆದರಿದೆ. ಅಣ್ಣ, ಜಾಸ್ತಿ ಕುಡಿಬೇಡ್ವೋ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಳಗ್ಗೆನೆ ಕುಡಿಯೋದು ರೂಢಿ ಮಾಡ್ಕೊಂಡಿದ್ದಾನೆ. ನೀನು ಹೀಗೆ ಹೇಳಿದ್ರೆ ಕೇಳ್ತಾನ? ನಾವಾಡೋ ಮಾತು ಯಾವ್ದಾದ್ರು ಒಂದ್ಸಲ ಅವನಿಗೆ ಅರ್ಥ ಆದ್ರೆ ಖಂಡಿತ ಬಿಡ್ತಾನಪ್ಪ.
ಅಣ್ಣ ನಿಂಗೊಂದು ಗುಡ್ ನ್ಯೂಸ್ ಇದೆ. ಭವಾನಿ ಬಂದ್ಲಾ? ಸಿಂಧು ಕಾರಿಗೆ ಆಕ್ಸಿಡೆಂಟ್ ಆಗಿ ಅವರೆಲ್ಲ ಸಾಯೋ ಥರ ಮಾಡಿದ್ನಲ್ಲ, ಆ ಡ್ರೈವರ್ ಬ್ರೇಕ್ ಫೇಲ್ ಆಗಿ ಅವನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಅವನಿಗೆ ಕೋರ್ಟಲ್ಲಿ ಶಿಕ್ಷೆ ಕೂಡ ಆಗೋಯ್ತು. ಅವ್ನಿಗೆ ನೀನೇನು ಹೇಳಿದ್ರು ಅರ್ಥ ಆಗಲ್ಲ ಕಣೋ. ಸತ್ತೋರ್ ಜೀವ ವಾಪಸ್ ತರಕಂತೂ ಆಗಲ್ಲ, ಆದ್ರೆ ಇಷ್ಟು ದಿನ ಹೋರಾಡಿದ್ದಕ್ಕೆ ಅವನಿಗೆ ಶಿಕ್ಷೆ ಆದ್ರೂ ಆಯ್ತಲ್ಲ. ಅಣ್ಣ ಅದಕ್ಕಾದ್ರೂ ಖುಷಿ ಪಡೋ. ನಾನ್ ಖುಷಿಯಾಗಿದ್ದೀನಿ ವಿರಾಟ್. ಧರ್ಮ ಕರ್ಮ ಅನ್ನೋದೇ ಇಲ್ಲ ಕಣೋ ದೇವ್ರಿಗೆ. ಎಲ್ಲ ಇದ್ದು ನಾಡು ಆಗ ಮಾಡ್ಬಿಟ್ಟ. ಸಿಂಧು, ಭವಾನಿ, ಮೇಷ್ಟ್ರು, ಟೀಚರು ಎಷ್ಟು ಒಳ್ಳೆಯವರು. ಅವ್ರಿಗೆ ಅಲ್ಪಾಯಸ್ಸು. ಪ್ರಪಂಚದಲ್ಲಿ ನೂರಾರು ತಪ್ಪು ಮಾಡಿ ಬೇರೆಯವ್ರಿಗೆ ಅನ್ಯಾಯ ಮಾಡಿ ಚೆನ್ನಾಗಿ ಬದುಕಿದ್ದಾರೆ. ಆದ್ರೆ ಅದೇವ್ರಿಗೆ ಇಂಥವ್ರ ಮೇಲೆನ ಕಣ್ಣು. ಇನ್ನು ಪ್ರಪಂಚನೇ ನೋಡದೆ ಇರೋ ಆ ಪಾಪುನು ನಮ್ ಕೈಯಿಂದ ಕಿತ್ಕೊಂಡ್ಬಿಟ್ಟ. ನನ್ ಕಣ್ಣೆದ್ರೆ ಆ ಇಡೀ ಫ್ಯಾಮಿಲಿ ಆ ಪ್ರಪಾತಕ್ಕೆ ಬಿದ್ದೋಯ್ತು. ನಾನು ಆ ಕ್ಷಣ ಅಲ್ಲೇ ಇದ್ರು ನಂಗೇನು ಮಾಡಕ್ಕಾಗ್ಲಿಲ್ಲ ಡ್ಯಾಡ್. ಅಂತ ಪರಿಸ್ಥಿತಿನಲ್ಲಿ ಯಾರೇನ್ ಮಾಡಕ್ಕಾಗತ್ತೋ ವಿರಾಟ್. ಕೆಲವು ಸಲ ಸಮಯ ಸಂದರ್ಭ ನಮ್ ಕೈ ಕಟ್ಟಾಗ್ಬಿಡುತ್ತೆ. ಇಂಥ ಪರಿಸ್ಥಿತಿ ನಮ್ ಶತ್ರುಗಳಿಗೂ ಬರ್ಬಾರ್ದಪ್ಪ. ಆ ನೋವು ಸಂಕಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅದೆಲ್ಲ ಆಗದೆ ಹೋಗಿದ್ದಿದ್ರೆ ಈ ಮನೇಲಿ ಎಂತ ಸಂಭ್ರಮ ಇರೋದು. ನಾವೆಲ್ಲ ಎಷ್ಟು ಖುಷಿಯಾಗಿರ್ತಾ ಇದ್ವಿ. ಇದಕ್ಕೆಲ್ಲ ಒಂದ್ ರೀತಿ ನಾನು ಕಾರಣನೇ ಅಪ್ಪ. ನಾನ್ ಕರೆಕ್ಟ್ ಆಗಿರೋ ಗಾಡಿ ಕಳ್ಸಿದ್ದಿದ್ರೆ ಅವರು ಸರಿಯಾದ ಸಮಯಕ್ಕೆ ದೇವಸ್ಥಾನಕ್ಕೆ ಬಂದಿರೋರು. ಗಾಡಿನೂ ಕೆಟ್ಟ ನಿಲ್ತು, ಟೈಮು ಕೆಟ್ಟ ಹೋಯ್ತು. ಕಾರಣ ಇಲ್ಲದೆ ಏನೂ ಆಗಲ್ಲ ಕಣೋ. ನಾವು ನಮ್ಮ ನಡೆ ನಿರ್ಧಾರಗಳೆಲ್ಲ ನೆಪ ಅಷ್ಟೇ. ನಿರ್ಧಾರಗಳೆಲ್ಲ ಒಂದೇ ಆಗಿದ್ರು ಅದರಿಂದ ನೋವು ಅನುಭವಿಸ್ತಿರೋದು ಅಣ್ಣ. ಅವನ ಮನಸ್ಸನ್ನ ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ನೋವು ತಿನ್ನೋ ತರ ಆಗ್ತಾನೆ ಇರ್ಲಿಲ್ಲ. ಪ್ರೀತಿನ ಕಳ್ಕೊಂಡವ್ರು ಹೇಗಿರ್ತಾರೆ ಅಂತ ಬರೀ ಟಿವಿನಲ್ಲಿ ನೋಡ್ತಾ ಇದ್ವಿ. ಈಗ ಕಣ್ಮುಂದನೆ ನೋಡ್ಬೇಕಾಗಿದೆ. ಒಂದು ಘಟನೆ ಎಲ್ಲರ ಬದುಕಿನ ದೃಷ್ಟಿಕೋನನೇ ಬದಲಾಯಿಸ್ಬಿಡ್ತು ಡ್ಯಾಡ್. ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಕಾದ್ರೆ ಅಥರ್ವನು ಸರಿ ಹೋಗ್ತಾನೆ. ನನಗ್ ಭವಾನಿ ಬೇಕು ಅಷ್ಟೇ. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸಿಂಧು ನೋಡಿದ್ಯಾನೆ? ಈ ಆಕ್ಸಿಡೆಂಟು, ಸಾವು, ನೋವು ಇದಕ್ಕೆಲ್ಲ ಯಾರ ಕಾರಣ ಅನ್ನೋದು ನನಗ್ ಗೊತ್ತಿದೆ. ತಪ್ಪು ಮಾಡ್ಸಿರೋರ್ ಬಿಟ್ಟು ಮಾಡ್ದವ್ರಿಗೆ ಶಿಕ್ಷೆ ಆಗಿದೆ. ಆತ ಇದ್ರಲ್ಲಿ ಬರೀ ಪಾನ್ ಅಷ್ಟೇ, ಆದ್ರೆ ನಡೆಸ್ತವ್ರು ಮಾತ್ರ ಸೇಫ್ ಆಗಿದ್ದಾರೆ. ಮುಖ್ಯವಾಗಿ ಶಿಕ್ಷೆ ಆಗ್ಬೇಕಾಗಿದ್ದು ವಸುಂಧರಾಗೆ, ಆದ್ರೆ ಇಲ್ಲಿ ಬೇರೆ ಯಾರಿಗೂ ಶಿಕ್ಷೆ ಆಗಿದೆ. ನಾನು ಏನ್ ಮಾಡ್ಲಿ ಸಿಂಧು? ನನ್ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ. ನನ್ನ ಹತ್ರ ಸಾಕ್ಷಿ ಏನಾದ್ರೂ ಇದ್ದಿದ್ರೆ ವಸುಂಧರ ಅವ್ರನ್ನ ನಾನ್ ಎದುರಾಕೊಂಡು ನಿನ್ ಸಾವಿಗೆ ನ್ಯಾಯ ನಾನ್ ಕೊಡಿಸ್ತಾ ಇದ್ದೆ ಸಿಂಧು. ಆದ್ರೆ ಇವಾಗ ಎಲ್ಲ ಮುಗ್ದೋಗಿದೆ. ನೀನ್ ಬದುಕಿದ್ರೆ ವಾಪಸ್ ಬಾರೆ.